ರಾಮ ಮಂದಿರದ ಮೇಲೆ ರಾರಾಜಿಸಿದ ಧರ್ಮಧ್ವಜ. ದೇಗುಲದ ಶಿಖರದ ಮೇಲೆ ಧರ್ಮ ಧ್ವಜಾರೋಹಣ. ರಾಮ ಮಂದಿರದ ಮೇಲೆ ರಾರಾಜಿಸಿದ ಧರ್ಮಧ್ವಜ. ದೇಗುಲದ ಶಿಖರದ ಮೇಲೆ ಧರ್ಮ ಧ್ವಜಾರೋಹಣ ನೆರವೇರಿದೆ. ರಾಮ ಜನ್ಮಭೂಮಿಯಲ್ಲಿ ಮರುಕಳಿಸಿದ ಗತವೈಭವ. ಅಭಿಜಿನ್ ಮುಹೂರ್ತದಲ್ಲಿ ಧರ್ಮಧ್ವಜ ಪ್ರತಿಷ್ಠಾಪನೆಯನ್ನ ಮಾಡಲಾಗಿದೆ. ಧ್ವಜಾರೋಹಣ ನೆರವೇರಿಸಿದ ಪ್ರಧಾನಿ ಮೋದಿ. ಹೂವು ಕೇಸರಿ ಧ್ವಜಗಳಿಂದ ಅಯೋಧ್ಯೆ ಜಗಮಗಿಸ್ತಾ ಇದೆ. ರಾಮಲಲ್ಲಾನ ಮಂದಿರ ಪೂರ್ಣ ಆಗಿದೆ. ಧರ್ಮ ಧ್ವಜ ಸ್ಥಾಪನೆಯಾಗಿದೆ. ರಾಮ ಮಂದಿರದ ಮೇಲೆ ರಾರಾಜಿಸಿದ ಧರ್ಮಧ್ವಜ. ಹೂವು ಕೇಸರಿ ಧ್ವಜಗಳಿಂದ ಅಯೋಧ್ಯೆ ಜಗಮಗಿಸ್ತಾ ಇದೆ. ಇನ್ನು ರಾಮ ಮಂದಿರದ ಮೇಲೆ ಸದ್ಯಕ್ಕೆ ಈ ಒಂದು ರಾಮ ಧ್ವಜವನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ದೇಗುಲದ ಶಿಖರದ ಮೇಲೆ ಈ ಒಂದು ರಾಮ ಧ್ವಜವನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ರಾಮ ಜನ್ಮಭೂಮಿಯಲ್ಲಿ ಗತ ವೈಭವ ಮರುಕಳಿಸಿದೆ. ಬಾಲರಾಮನ ಪ್ರತಿಷ್ಠಾಪನೆ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯ ಗತ ವೈಭವ ಇತ್ತು, ಈಗಲೂ ಕೂಡ ಅದೇ ರೀತಿಯಲ್ಲಿ ಗತ ವೈಭವ ಮರುಕಳಿಸಿದೆ. ಬಹಳ ಸುಂದರವಾಗಿ ಕಾಣಿಸ್ತಾ ಇರುವಂಥದ್ದು. ಸದ್ಯಕ್ಕೆ ನೀವು ಕೂಡ ಈ ಒಂದು ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಾ. ಆ ಒಂದು ರಾಮ ಧ್ವಜಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ ಕೊಟ್ಟಂತಹ ದೃಶ್ಯ. ಈ ಒಂದು ದೃಶ್ಯ ಎಷ್ಟೋ ಹಿಂದೂಗಳ ಕನಸಾಗಿತ್ತು. ಆ ಒಂದು ಕನಸು ಈಗ ನನಸಾಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಅಂತ ಹೇಳಬಹುದು, ಲಕ್ಷಾಂತರ ಸಂಖ್ಯೆಯಲ್ಲಿ ಹಿಂದೂಗಳು ಯಾವಾಗ ನೀವು ಒಂದು ರಾಮ ಧ್ವಜವನ್ನ ಸ್ಥಾಪನೆ ಮಾಡ್ತೀರಾ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಸದ್ಯಕ್ಕೆ ಆ ಒಂದು ರಾಮ ಧ್ವಜವನ್ನ ಸ್ಥಾಪನೆ ಮಾಡಲಾಗಿದೆ. ಈ ಒಂದು ಧ್ವಜವನ್ನ ಯಾವ ಕಾರಣಕ್ಕಾಗಿ ಸ್ಥಾಪನೆ ಮಾಡ್ತಾರೆ ಅಂತಂದ್ರೆ ವಿಜಯದ ಸಂಕೇತವಾಗಿ ಈ ಒಂದು ಧ್ವಜವನ್ನ ಸ್ಥಾಪನೆ ಮಾಡಲಾಗುತ್ತೆ. ಜೊತೆಗೆ ನಮ್ಮ ಸನಾತನ ಧರ್ಮವನ್ನ ಸಾರುವ ಉದ್ದೇಶದಿಂದ ಈ ಒಂದು ಧ್ವಜವನ್ನ ಸ್ಥಾಪನೆ ಮಾಡಲಾಗುತ್ತೆ. ಎಲ್ಲ ಹಿಂದೂಗಳ ದೇವಸ್ಥಾನಗಳನ್ನು ನೀವು ಗಮನಿಸಬಹುದು. ಅಂದರೆ ಬಹಳ ಪ್ರಖ್ಯಾತಿ ಹೊಂದಿರುವಂತಹ ದೇವಸ್ಥಾನಗಳಲ್ಲಿ ಈ ಒಂದು ಧ್ವಜವನ್ನ ಸ್ಥಾಪನೆ ಮಾಡಲಾಗುತ್ತೆ. ಈಗ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಲಿಸ್ಕೊಂಡ್ರೆ ಈಗ ನಾವೇನು ರಾಮ ಧ್ವಜವನ್ನ ನೋಡ್ತಾ ಇದ್ದೀವಿ, ಬಹುದೊಡ್ಡ ರಾಮ ಧ್ವಜ ಇದನ್ನ ಸ್ಥಾಪನೆ ಮಾಡಿರುವಂಥದ್ದು. ಇನ್ನು ಸನಾತನ ಹಿಂದೂ ಧರ್ಮಗಳಲ್ಲಿ ಈ ಒಂದು ದೇಗುಲದ ಮೇಲೆ ಧ್ವಜಾರೋಹಣ ಮಾಡಲೇಬೇಕು ಅಂತ ಕೂಡ ಉಲ್ಲೇಖ ಇದೆ. ಕೆಲವೊಂದಿಷ್ಟು ಪುರಾಣಗಳನ್ನು ಕೂಡ ನೀವು ಗಮನಿಸ್ತಾ ಹೋಗಬಹುದು. ಆ ಒಂದು ಪುರಾಣಗಳಲ್ಲೂ ಕೂಡ ಈ ಒಂದು ಧ್ವಜವನ್ನ ಸ್ಥಾಪನೆ ಮಾಡಲೇಬೇಕು ಎಂಬ ಉಲ್ಲೇಖವನ್ನು ಕೂಡ ಮಾಡಲಾಗಿದೆ. ಇನ್ನು ರಾಮ ಮಂದಿರ ಅಷ್ಟೇ ಅಲ್ಲ, ಭಾರತದ ಮೂಲೆ ಮೂಲೆಯಲ್ಲಿರುವ ಪ್ರತಿ ದೇಗುಲದ ಮೇಲೂ ಕೂಡ ಈ ಒಂದು ಕೇಸರಿ ಧ್ವಜಗಳ ಹಾರಾಡ್ತಾ ಇರುತ್ತೆ. ನೀವು ದೇವಸ್ಥಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಇದನ್ನು ನೀವು ಅಬ್ಸರ್ವ್ ಮಾಡಬಹುದು. ಸನಾತನ ಹಿಂದೂ ಧರ್ಮದಲ್ಲಿ ಒಂದು ದೇಗುಲದ ಮೇಲೆ ಧ್ವಜಾರೋಹಣ ಮಾಡಲಾಗುತ್ತೆ ಅಂದರೆ ಆ ದೇವಾಲಯದ ಎಲ್ಲ ನಿರ್ಮಾಣ ಕಾರ್ಯಗಳು ಕೂಡ ಪರಿಪೂರ್ಣ ಆಗಿದೆ ಎಂಬ ಅರ್ಥ ಕೊಡುತ್ತೆ. ಏನಾದರೂ ಒಂದು ದೇವಸ್ಥಾನದ ಮೇಲೆ ಈ ರೀತಿಯಾಗಿ ಧ್ವಜಾರೋಹಣವನ್ನು ಮಾಡಿದ್ರು, ಧ್ವಜವನ್ನು ಸ್ಥಾಪನೆ ಮಾಡಿದ್ರು ಅಂತಂದರೆ ಕಂಪ್ಲೀಟ್ ಆಗಿದೆ ಆ ಒಂದು ದೇವಾಲಯ ಎಂಬ ಅರ್ಥ ಕೂಡ ಕೊಡುತ್ತೆ. ಈಗ ಸದ್ಯಕ್ಕೆ ಈ ಒಂದು ದೇವಸ್ಥಾನ ರಾಮ ಮಂದಿರದ ನಿರ್ಮಾಣ ಕಾರ್ಯ ಏನು ನಡೀತಾ ಇತ್ತು ಅದು ಕಂಪ್ಲೀಟ್ ಆಗಿದೆ. ಅದಾದ ನಂತರ ಈಗ ಈ ಒಂದು ಧ್ವಜಾರೋಹಣವನ್ನು ಮಾಡಲಾಗಿದೆ. ಧರ್ಮ ಧ್ವಜವನ್ನು ಹಾರಿಸಲಾಗಿದೆ ಶಿಖರದ ಮೇಲೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ, ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಆಗಮಿಸಿದ್ರು, ಘಟಾನುಘಟಿ ನಾಯಕರು ಕೂಡ ಆಗಮಿಸಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮೋಹನ್ ಭಾಗವತ್ ಅವರು ಕೂಡ ಸಾಥ್ ಕೊಟ್ಟರು. ಜೊತೆಗೆ ಯೋಗಿ ಆದಿತ್ಯನಾಥ್ ಅವರು ಕೂಡ ಸಾಥನ್ನು ಕೊಟ್ಟರು. ಸದ್ಯಕ್ಕೆ ಆ ಒಂದು ಧ್ವಜಾರೋಹಣ ಕಾರ್ಯ ಕೂಡ ಕಂಪ್ಲೀಟ್ ಆಗಿದೆ. ಮೊದಲಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ ಸಂದರ್ಭದಲ್ಲಿ ರಾಮಲಲ್ಲಾಗೆ ಪೂಜೆಯನ್ನು ಸಲ್ಲಿಕೆ ಮಾಡಿದ್ರು. ಆ ಒಂದು ಪೂಜೆಯನ್ನು ಸಲ್ಲಿಕೆ ಮಾಡಿದ ನಂತರ ಈ ಒಂದು ರಾಮ ಧ್ವಜವನ್ನು ಸ್ಥಾಪನೆ ಮಾಡಲಾಯಿತು. ದೇಗುಲದ ನಿರ್ಮಾಣ ಕಾರ್ಯ ಸಂಪೂರ್ಣ ಆಗಿದೆ ಎಂಬ ಅರ್ಥವನ್ನು ಈ ಒಂದು ಧ್ವಜಾರೋಹಣ ಕೊಡುತ್ತೆ. ಜೊತೆಗೆ ದೇವಾಲಯ ಪರಿಪೂರ್ಣವಾಗಿ ದೈವಿಕ ಶ್ರದ್ಧೆಯ ಕೇಂದ್ರ ಆಗಿದೆ ಅನ್ನೋದನ್ನು ಕೂಡ ಈ ಒಂದು ಧ್ವಜಾರೋಹಣ ಸೂಚಿಸುತ್ತೆ. ಇನ್ನು ಸದ್ಯದಕ್ಕೆ ಅಯೋಧ್ಯೆಯಲ್ಲಿನ ಈ ಧ್ವಜಾರೋಹಣ ರಾಮ ಮಂದಿರದ ಐತಿಹಾಸಿಕ ಮತ್ತು ದೈವಿಕ ನಿರ್ಮಾಣದ ಯಶಸ್ವಿ ಪೂರ್ಣಗೊಂಡಿರೋದನ್ನು ಘೋಷಿಸುತ್ತೆ. ಇದು ಯಾಕೆಂತಂದರೆ ಎಷ್ಟು ಹೋರಾಟಗಳಾಯಿತು ಈ ಒಂದು ರಾಮ ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ. ಆ ಒಂದು ಹೋರಾಟದ ಪ್ರತಿಫಲವೇ ಈಗ ಈ ಒಂದು ರಾಮ ಮಂದಿರ ಪರಿಪೂರ್ಣವಾಗಿ ನಿರ್ಮಾಣ ಆಗಿರುವಂಥದ್ದು. ಜೊತೆಗೆ ಈ ಒಂದು ರಾಮ ಮಂದಿರ ಪರಿಪೂರ್ಣ ಆಗಿದೆ ಎಂಬುದರ ಸಂದೇಶ ಅಥವಾ ಸಂಕೇತ ಏನು ಅಂತ ಅಂದರೆ ನೀವು ನೋಡ್ತಾ ಇರಬಹುದು, ಈ ಒಂದು ರಾಮ ಧ್ವಜವೇ ಇದಕ್ಕೆ ಸಂಕೇತ. ಪರಿಪೂರ್ಣವಾಗಿ ಆಗಿದೆ, ಒಂದು ದೈವಿಕ ಶ್ರದ್ಧೆಯ ಕೇಂದ್ರ ಅನ್ನೋದನ್ನು ಪ್ರತಿಬಿಂಬಿಸುತ್ತೆ ಈ ಒಂದು ಧ್ವಜ. ಬಹಳ ವಿಶೇಷವಾಗಿ ವಿನೂತನವಾಗಿ ಈ ಒಂದು ಧ್ವಜವನ್ನು ನಿರ್ಮಾಣ ಮಾಡಲಾಗಿದೆ. ನೀವು ಆ ಒಂದು ಧ್ವಜವನ್ನು ಗಮನಿಸಿರಬಹುದು ಯಾವ ರೀತಿ ಇದೆ ಅಂತ. ತ್ರಿಕೋನಾಕಾರದಲ್ಲಿದೆ. ಆ ಒಂದು ಧ್ವಜದಲ್ಲಿ ಸೂರ್ಯನ ಒಂದು ಚಿಹ್ನೆ ಕೂಡ ಇರುವಂಥದ್ದು. ಸೂರ್ಯನ ಚಿಹ್ನೆ ಯಾವ ಕಾರಣಕ್ಕೆ ಅಂತಂದರೆ
ಮುಖ್ಯವಾಗಿ ಪುರುಷೋತ್ತಮ ರಾಮ ಅಂತ ನಾವು ಏನು ಹೇಳ್ತೀವಿ, ಪುರುಷೋತ್ತಮ ರಾಮನ ವಂಶ ಯಾವುದು ಅಂತಂದರೆ ಸೂರ್ಯ ವಂಶ. ಹಾಗಾಗಿ ಸೂರ್ಯನ ಚಿಹ್ನೆ ಇದೆ, ಜೊತೆಗೆ ಓಂ ಎಂಬ ಚಿಹ್ನೆ ಕೂಡ ಇದೆ. ಓಂಕಾರ ನಾವು ಪ್ರತಿಯೊಂದು ಹಿಂದೂಗಳು ಕೂಡ ಏನಾದರೂ ಒಂದು ಮಂತ್ರವನ್ನು ಪ್ರಾರಂಭ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಯಾವುದಾದ್ರೂ ಮಂತ್ರವನ್ನು ಪಠಣೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಓಂ ಎಂಬ ಅಕ್ಷರದಿಂದ ಪ್ರಾರಂಭ ಮಾಡ್ತೀವಿ. ಓಂ ಅಂತ ಅಂದರೆ ಒಳಿತು ಎಂಬ ಸಂದೇಶವನ್ನು ಸಾರುತ್ತೆ. ಹಾಗಾಗಿ ಆ ಒಂದು ಧ್ವಜದಲ್ಲಿ ನೀವು ಓಂ ಅನ್ನೋದನ್ನು ಕೂಡ ಗಮನಿಸಬಹುದು. ಇನ್ನು ರಾಮ ಮಂದಿರದ ಎತ್ತರ 191 ಅಡಿ. ಇಂದು ರಾಮ ಭಕ್ತರಿಗೆ ಅಪರಿಮಿತ ಸಂತೋಷ ಆಗಿದೆ. ಎಲ್ಲ ಹಿಂದೂಗಳಿಗೂ ಕೂಡ ಸಂತೋಷ ಆಗಿದೆ. ಧ್ವಜಾರೋಹಣದ ಬಳಿಕ ಪ್ರಧಾನಿ ಮೋದಿ ಅವರು ಮಾತುಗಳನ್ನಾಡಿದ್ದಾರೆ. ವಿಕಸಿತ ಭಾರತದ ಸಂಕಲ್ಪ ಮಾಡಿದ ಪ್ರಧಾನಿ ಮೋದಿ ಏನ್ ಹೇಳಲಾಗಿತ್ತು ಅದನ್ನ ಸಾಕಾರ ಮಾಡಲಾಗಿದೆ. ಶತಮಾನಗಳ ನೋವನ್ನ ಅಂತ್ಯಗೊಳಿಸಿದ ದಿನ ಇದು. ವಿಕಸಿತ ಭಾರತವೇ ನಮ್ಮೆಲ್ಲರ ಗುರಿಯಾಗಬೇಕು. ನಾವೆಲ್ಲ ಬಡತನ ಇಲ್ಲದ ಸಮಾಜ ನಿರ್ಮಿಸಬೇಕು ಎಂಬ ಸಂದೇಶವನ್ನ ಸಾರಿದ್ದಾರೆ. ನಮ್ಮೊಳಗಿನ ರಾಮನನ್ನ ನಾವು ಎಚ್ಚರಗೊಳಿಸಬೇಕು. ಪ್ರಯತ್ನ ಪಟ್ಟಾಗ ಮಾತ್ರ ಪ್ರತಿಫಲ ಸಿಗುವಂಥದ್ದು. ರಾಮ ಭಕ್ತರಿಗೆ ಬಹಳ ಸಂತೋಷ ಆಗಿದೆ. ಧ್ವಜಾರೋಹಣದ ಬಳಿಕ ನರೇಂದ್ರ ಮೋದಿ ಅವರು ಈ ಮಾತುಗಳನ್ನು ಆಡಿದ್ದಾರೆ. ಧ್ವಜಾರೋಹಣ ಮಾಡಿದ ನಂತರ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ವಿಕಸಿತ ಭಾರತದ ಬಗ್ಗೆ ಮಾತನಾಡಿದ್ದಾರೆ. ವಿಕಸಿತ ಭಾರತದ ಸಂಕಲ್ಪವನ್ನು ಪ್ರಧಾನಿ ಮೋದಿ ಅವರು ಮಾಡಿದ್ದಾರೆ. ಕೇವಲ ನಾವು ಮಾತ್ರ ವಿಕಸಿತ ಭಾರತದ ಸಂಕಲ್ಪ ಮಾಡಿದ್ರೆ ಸಾಲೋದಿಲ್ಲ, ಎಲ್ಲರೂ ಕೂಡ ಈ ಒಂದು ಸಂಕಲ್ಪವನ್ನು ಮಾಡಬೇಕಾಗತ್ತೆ. ಏನು ಹೇಳಲಾಗುತ್ತೋ ಅದನ್ನು ಸಾಕಾರ ಮಾಡಬೇಕಾಗತ್ತೆ. ಶತಮಾನಗಳ ನೋವನ್ನು ಅಂತ್ಯಗೊಳಿಸಿದ ದಿನ ಇದು. ಬಹಳ ಮಹತ್ವದ ದಿನ. ವಿಕಸಿತ ಭಾರತವೇ ನಮ್ಮೆಲ್ಲರ ಗುರಿಯಾಗಬೇಕು ಎಂಬ ಸಂದೇಶವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರಿದ್ದಾರೆ. ಇನ್ನು ಸಾಕಷ್ಟು ವಿಚಾರಗಳ ಬಗ್ಗೆ ಕೂಡ ಮಾತನಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು. ಮುಖ್ಯವಾಗಿ ಒಂದು ವಿಕಸಿತ ಭಾರತದ ಸಂಕಲ್ಪ ಏನಿದೆ, ಮೊದಲಿನಿಂದಲೂ ಕೂಡ ಈ ಒಂದು ವಿಕಸಿತ ಭಾರತದ ಬಗ್ಗೆ ಮಾತನಾಡ್ತಾ ಬರ್ತಾ ಇದ್ದಾರೆ ಮೋದಿ ಅವರು. ಇವತ್ತು ಕೂಡ ಆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ವಿಕಸಿತ ಭಾರತದ ಸಂಕಲ್ಪವನ್ನು ಕೇವಲ ನಾವು ಮಾಡಿದ್ರೆ ಸಾಲೋದಿಲ್ಲ, ಎಲ್ಲರೂ ಕೂಡ ಈ ಒಂದು ವಿಕಸಿತ ಭಾರತದ ಸಂಕಲ್ಪವನ್ನು ಮಾಡಬೇಕಾಗುತ್ತೆ. ಜೊತೆಗೆ ಬಡತನವನ್ನು ಮುಕ್ತ ಮಾಡಬೇಕಾಗತ್ತೆ, ಅಂದರೆ ಬಡತನವಿಲ್ಲದಂತೆ ಮಾಡಬೇಕಾಗತ್ತೆ. ಸದ್ಯಕ್ಕೆ ಈ ಒಂದು ಏನು ರಾಮಧ್ವಜವನ್ನು ಸದ್ಯಕ್ಕೆ ಉದ್ಘಾಟನೆಯನ್ನು ಮಾಡಲಾಗಿದೆ ಅಥವಾ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ. ಶತಮಾನಗಳ ಕನಸು ಈ ರೀತಿಯಾಗಿ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ರು. ಯಾವಾಗ ಈ ಒಂದು ರಾಮ ಮಂದಿರ ಪರಿಪೂರ್ಣ ಆಗತ್ತೆ ಅಂತ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ರು. ಕೋಟ್ಯಾಂತರ ಭಕ್ತರ ಕನಸು ಇವತ್ತು ನನಸಾಗಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಏನೆಲ್ಲ ಮಾತನಾಡಿದ್ದಾರೆ ನೋಡೋಣ. भारत की सांस्कृतिक चेतना के एक और उत्कर्ष बिंदु की साक्षी बन रही है। आज संपूर्ण भारत, संपूर्ण विश्व राममय है। हर राम भक्त के हृदय में अद्वितीय संतोष है, असीम कृतज्ञता है, अपार अलौकिक आनंद है। सदियों के घाव भर रहे हैं, सदियों की वेदना आज विराम पा रही है। सदियों का संकल्प आज सिद्धि को प्राप्त हो रहा है। आज उस यज्ञ की पूर्णाहुति है जिसकी अग्नि 500 वर्ष तक प्रज्वलित रही। जो यज्ञ एक पल भी आस्था से डिगा नहीं, एक पल भी विश्वास से टूटा नहीं। अयोध्या नगरी भारत की सांस्कृतिक चेतना के एक और उत्कर्ष बिंदु की साक्षी बन रही है। आज संपूर्ण भारत, संपूर्ण विश्व राममय है। हर राम भक्त के हृदय में अद्वितीय संतोष है, असीम कृतज्ञता है, अपार अलौकिक आनंद है। सदियों के घाव भर रहे हैं, सदियों की वेदना आज विराम पा रही है। सदियों का संकल्प आज सिद्धि को प्राप्त हो रहा है। आज उस यज्ञ की पूर्णाहुति है जिसकी अग्नि
500 वर्ष तक प्रज्वलित रही। जो यज्ञ एक पल भी आस्था से डिगा नहीं,